ಸಿರ್ವಾರ್ ಪಟ್ಟಣದಲ್ಲಿ ವಚನಕಾರರಾದ ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಜಯಂತಿ ಆಚರಣೆ ಪ್ರಯುಕ್ತ ಅದ್ದೂರಿ ಮೆರವಣಿಗೆ. ಸಿರ್ವಾರ್ ಪಟ್ಟಣದ ದೇವದುರ್ಗ ಕ್ರಾಸ್ ಬಸವ ವೃತ್ತದಿಂದ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತದವರೆಗೆ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರವಿ ಎಸ್ ಅಂಗಡಿಯವರು, ಅಂಬಿಗರ ಚೌಡಯ್ಯ 12ನೇ ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣರು ಹಾಗೂ ವಚನಕಾರರು. ಉಳಿದ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು. ವೃತ್ತಿಯಿಂದ ಅಂಬಿಗ ವೃತ್ತಿಯಲ್ಲಿ ಅನುಭವಿ ನೇರ ನಿರ್ಮಿತ ನುಡಿಗಳಿಂದ ವಚನಗಳನ್ನು ಬರೆದಿರುವ ನಮ್ಮ ವೃತ್ತಿ ಜೀವನದಲ್ಲಿ ಜೀವಿಸಲು ಶ್ರೇಷ್ಠ ವಚನಗಳಾಗಿವೆ. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವ ತನ್ನ ಕಾಯಕದಲ್ಲಿ ಹಾಗೂ ವೃತ್ತಿ ನಾಮದ ಅಂಬಿಗರ ಚೌಡಯ್ಯ ಎಂಬುದೇ ಇವರ ವಚನಗಳ ಅಂಕಿತ ನಾಮವಾಗಿದೆ. ಜೇಡರ ದಾಸಿಮಯ್ಯ ಹದಗೊಂಡ ಶೈಲಿಯ ಈ ಹೇಳಿಕೆಗೆ ಪುಷ್ಟಿ ನೀಡುತ್ತದೆ. ಈ ಸಾಹಿತ್ಯದ ಪ್ರಕಾರ ಪ್ರಾಚೀನತೆ 10ನೇ ಶತಮಾನದಷ್ಟು ಹಿಂದೆ ಸರಿಯಬಹುದಾಗಿದೆ. ಈ ಕಾಲದ ವಚನಗಳು ಅಲ್ಲಲ್ಲಿ ಅಂಶಯುಕ್ತವಾಗಿದ್ದು, ಗಾತ್ರದಲ್ಲಿ ತಾನು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರವಲ್ಲ, ಭಾವಸಾಗರದಲ್ಲಿ ಹುಟ್ಟು ಹಾಕುವ ಕೌಶಲ್ಯವುಳ್ಳವ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಡಿಪಿಒ ನಾಗರತ್ನಜಿ, ದೇವರಾಜ್ ಪಾಟೀಲ್, ಮಲ್ಲಪ್ಪ ದೊಡ್ಮನೆ, ಹುಸೇನ್ ಸಾಬ್, ಅಬ್ರಾಮ್ ಹೊನ್ನಟಗಿ, ವಿನಯ್ ಕುಮಾರ್, ವೆಂಕಟೇಶ್ ದೊರೆ, ಮೌಲಾಲ್ ಸಾಬ್, ರಾಘವೇಂದ್ರ, ಕಾಜನಗೌಡ, ನಾಗರಾಜ್, ಮಲ್ಲಪ್ಪ ನಾರ್ವಂಡಿ, ಚನ್ನಬಸವ ಗಡ್ಲ ಹಾಗೂ ಊರಿನ ಮುಖಂಡರು ಮತ್ತು ಹಾಲುಮತದ ಸಮಾಜದ ಮಹಿಳೆಯರು ಭಾಗವಹಿಸಿದ್ದರು. ಪ್ರಜಾ ನ್ಯೂಸ್ ಜೊತೆ ಹಿದಾಯತ್ ದೊಡ್ಮನೆ, ಸಿರ್ವಾರ್. ಧನ್ಯವಾದಗಳು. ಅಮರವಾಗಿರುತ್ತಿರಲಿ ಭಾರತದ ಜನತೆ, ಅಮರವಾಗಿರುತ್ತಿರಲಿ ಎಂದೆಂದು ಗಂಗಮಾತೆ ಮಕ್ಕಳು, ಬೆಳೆಯಲಿ ಗಂಗಮಾತೆ ಮಕ್ಕಳು, ಮುಂದೆಂದು ಗಂಗಮಾತೆ ಮಕ್ಕಳು, ಬೆಳಗಲಿ ಗಂಗಮಾತೆ ಮಕ್ಕಳು.